ಅದ್ಭುತವಾದ ಮಾತು. ಯಾಕಂದ್ರೆ ಗಾಂಧೀಜಿಯವರು ಕಾಂಗ್ರೆಸ್ನ ಕಿತ್ತಾಗಿ ವಿಚಾರಕ್ಕೆ ಬಂದಿತ್ತಿದ್ರು. ಅವರು ಆವತ್ತು ಪಟೇಲರ ಜೊತೆಗೆ ಅವ್ರ ಮಾತುಕತೆ ಆಗಿರ್ತದೆ, ಅವ್ರು ಸಾಯೋ ದಿವಸನ. ಅದೇ ಕಾಲಕ್ಕೆ ಅವತ್ತಿನ ನಮ್ಮ ಈ ಲೋಹಿಯಾ ಅವರಂತೆ ಗಾಂಧೀಜಿಯವರ ಅತ್ಯಂತ ಪರಮಾಪ್ತ ಶಿಷ್ಯ, ಸಣ್ಣ ವಯಸ್ಸಿನ ಹುಡುಗರ ಆವತ್ತು ಅವ್ರ ಕೈಯಲ್ಲಿ ತಂದ ಜನತಾ ಪಕ್ಷ ಅಂತ ಒಂದು ಯಾವುದೋ ಪಕ್ಷ ಕಟ್ಟೆ ಜನರ ಮೂಲಕ ಒಂದು ಪರಿವರ್ತನೆ ಮಾಡಿಕೊಂಡು ಈ ದೇಶಕ್ಕೆ ಗ್ರಾಮ ರಾಜ್ಯವನ್ನು ತರುವಂಥ ಪ್ಲ್ಯಾನ್ ಮಾಡಿದ್ರು ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ. ಗ್ರಾಮೋದ್ಯೋಗ ಆಸ್ಪತ್ರೆ ಕೊಡ್ತಿದ್ರು ಅವರು, ಸ್ವದೇಶಿ ಬೆಳೆದಿತ್ತು, ಅದು ತಪ್ಪಿತು. ನಾವು ವೆಸ್ಟರ್ನೈಸ್ಗೆ ಬೆಳೆತಿದ್ವಿ ನೆಹರೂನಿಂದಾಗಿ ಅನ್ನುವಂಥ ಮಾತನ್ನು. ನೆಹರು ಅವರು ಅವತ್ತೇನಾದರೂ ವೆಸ್ಟರ್ನೈಸ್ ಆಗಿದೆ, ಸ್ವದೇಶಿಯಾಗಿ ಗಾಂಧೀಜಿಯವ್ರ ವಿಚಾರದಲ್ಲಿ ಹೋಗಿದ್ರೆ ಇವತ್ತು ನಾವು ಜಗದ ಶ್ರೀಮಂತ ರಾಷ್ಟ್ರಗಳಿಗೆ ಕೆಲವು ಶ್ರೀಮಂತರು ನಾವು ಇರ್ತಿದ್ದೀವಿ ಅಂತ. ಮತ್ತು ಸತ್ಯನ ಹೌದದು. ಇವತ್ತು ಚೀನಾ ಏನಪ್ಪ ಅಂತಂದ್ರೆ ಹೌದು ಅದು ಕಮ್ಯುನಿಸ್ಟ್ ದೇಶ, ಒಪ್ಪುನು ಆ ಮಾತನ್ನು. ಆದರೆ ಅಲ್ಲಿ ಅರ್ಥವ್ಯವಸ್ಥೆಯನ್ನು ಗಾಂಧೀಜಿ ನೆಲಗಟ್ಟಿನ ಮಾಡ್ಕೊಂಡವರು, ಕೃಷಿಗೂ ಆದ್ಯತೆ ಕೊಟ್ಟರು, ಜೊತೆಗೆ ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ MSMEಗಳಿಗೆ ಹೆಚ್ಚು ಅವಕಾಶ ಕೊಟ್ಟ, ಹೆಚ್ಚಿನ ಬಂಡವಾಳ ಅಲ್ಲಿ ತೊಡಗಿಸಿ ಅಲ್ಲಿಯ ವಿದ್ವತ್ವಂತ ಮಕ್ಕಳಿಗೆ ಒಂದು ಹಾದಿ ಮಾಡಿಕೊಟ್ರು, ಮತ್ತು ಅಗ್ರಿಕಲ್ಚರ್ ಮಾಡೋರಿಗೆ ಒಂದು ಹಾದಿ ಮಾಡಿಕೊಟ್ಟ. ಇಡೀ ಇವತ್ತು ಅಮೇರಿಕ ಜೊತೆ ಕಾಂಪಿಟೇಷನ್ ಮಾಡೋಷ್ಟು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ನಮ್ಮ ದೇಶದಲ್ಲಿ ಇವತ್ತು $4 ಟ್ರಿಲಿಯನ್ ನಾವು ಜಿಗಿದಾಡ್ತಾ ಇದ್ವಿ, ಭಾರಿ ಗಳಿಸ್ತೀವಿ. 4 ನಂಬರಲ್ಲಿ 3 ನಂಬರ್ ಹೇಳ್ತಾ ಇದ್ವಿ. ಸ್ವಾಮಿ, ಇವತ್ತು ಚೈನಾ ವರ್ಷಕ್ಕೆ 23ರಿಂದ 25 ಟ್ರಿಲಿಯನ್ ಡಾಲರ್ಗಳನ್ನು ಗಳಿಸ್ತಾ ಇದೆ. ನಮ್ಮದೆಷ್ಟು ಕೇವಲ 4. ಇವತ್ತು ಯುರೋಪ್ ಕಂಡಿದ್ದು ಹೆಚ್ಚು ಗಳಿಸ್ಲಿಕ್ಕತ್ತದ್ರಿ. ಅಮೇರಿಕ ಮುಂದದ $32 ಟ್ರಿಲಿಯನ್. ಅದಕ್ಕೆ ಕಾರಣ ಅಂದ್ರೆ ಅಲ್ಲಿ ಅರ್ಥವ್ಯವಸ್ಥೆ. ಹಂಗೆ ಗಾಂಧೀಜಿಯವರು ಆವತ್ತು ಈ ಪ್ಲ್ಯಾನ್ ಮಾಡೋರಿದ್ರು ಅಂತೇಳಿ ನಮ್ಮ ಉಮಾ ಭಾರತಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಮಾತನ್ನು ಕೇಳಿದಾಗ ಯಾರಿಗಾದ್ರೂ ಆಶ್ಚರ್ಯ ಅನಿಸ್ತು. ಮತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು, ನಮ್ಮ ವಾಹಿನಿ ಮೂಲಕ ಮೇಲಿನ ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ನಮ್ಮ ರೈತನಿಗೆ ಗೋಡಾನ ಮಾಡಿಕೊಡ್ರಿ, ಅವ್ರು ದುಡ್ಡು ಅವರಲ್ಲಿ ಉಳಿಯೋಂಗೆ ಮಾಡಿರಿ, ಹಳ್ಳಿಗಳು ಅವ್ರ ಕಾಲ ಮೇಲೆ ನಿಲ್ಲುವಂಗೆ ಮಾಡಿರಿ. ಗಾಂಧೀಜಿಯವ್ರು ಬಯಸಿದ ಆ ಪಂಚಾಯತ್ ರಾಜ್. ಇವತ್ತಿನ ಪಂಚಾಯತ್ ರಾಜ್ಯ ಅಲ್ಲ, ಯಾವ PDO ನೇಮಿಸೋದು, MLA ಬಂದು ಹಸ್ತಕ್ಷೇಪ ಮಾಡೋದು, MLA ಹೇಳಿದಂಗೆ ಕೇಳೋದು, ಅಥವಾ ಉಸ್ತುವಾರಿ ಹೇಳಿದಂಗೆ ಕೇಳೋದು ಅಲ್ಲ. ಸ್ವಂತ ತಾವು ಗಳಿಕೆ